ಮೇಡಮ್, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹಿಂದೆ ಆಗಿರ್ಲಿಲ್ಲ, ಮುಂದೆ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಮತ್ತೊಬ್ರು ಕನ್ನಡಿಗರು ಪ್ರಧಾನಿ ಆಗ್ತಾರ ನಮಗೆ ಗೊತ್ತಿಲ್ಲ. ಇದೊಂದು ಇತಿಹಾಸ. ಅವರು ಕೂಡ 93 ವರ್ಷದಲ್ಲಿ ಇಷ್ಟೆಲ್ಲ ಪಕ್ಷ ಸಂಘಟನೆ ಮತ್ತೊಂದು ಅಂತ ಹೋರಾಡ್ತಿದ್ದಾರೆ. ಅಂಥದ್ರಲ್ಲಿ ಕರಮ್ಮ ನಾಯಕ್ ಅಂತ ಅವ್ರ ಭಾಷಣದಲ್ಲಿ ನಿಮ್ ಬಗ್ಗೆ ಸಾಕಷ್ಟು ಒತ್ತು ಹೇಳಿದ್ರು. ಎಷ್ಟು ಅದೃಷ್ಟವಂತ ಅನ್ಕೋತೀರಾ ನೀವು? ದೇವೇಗೌಡರು, ದೇಶದ ಮಾಜಿ ಪ್ರಧಾನಿ, ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಗುರುತಿಸ್ತಾರೆ. ಅದ ನನ್ನ ಸೌಭಾಗ್ಯ ಅಂತ ನಾನು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಾವೇನು ಯಾವುದೇ ರಾಜಕೀಯ ಹಿನ್ನೆಲಿಲ್ಲ, ಯಾವುದು ನಮ್ಮ ತಾತ ಮುತ್ತಾತನವ್ರ MP MLA ಮನೆತನದಿಂದ ನಾವು ಬಂದಿಲ್ಲ. ಸಾಮಾನ್ಯ ಒಬ್ಬ ರೈತನ ಮಗಳು ನಾನು. ಆದರೆ ಅವರು ನನ್ನನ್ನು ರಾಜಕೀಯವಾಗಿ ಗುರುತಿಸಿದ್ ನೋಡಿದ್ರೆ, ಇವತ್ತು ಹಿಂದಿನ ಕಾಲದಲ್ಲಿ ಗುರುಗಳೊಬ್ಬರನ್ನ ಶಿಷ್ಯರನ್ನ ಗುರುತಿಸಿ ಹೇಳೋದಿತ್ತಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಏನು ಕಾಣ್ತಿದ್ರೋ ಗೊತ್ತಿಲ್ಲ, ಆ ಶ್ರದ್ಧೆನ ಆ ನಿಷ್ಠೆನ ಕಂಡು ಅವ್ರು ಗುರುತಿಸಿದ್ರು ಅಂತ ಹೇಳ್ತಾರೆ. ಅದೇ ಥರ ನನಗೂ ಕೂಡ ಸನ್ಮಾನ್ಯ ದೇವೇಗೌಡರು ನಾನೊಬ್ಬ ಮಗಳಾಗಿ ನನ್ನ ಗುರುತಿಸಿ ಅವ್ರು ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಕರೆಮ್ಮ ಇದು ನಿನಗೆ ಒಂದು ಪರೀಕ್ಷೆ ಇದ್ದಂಗೆ, ಇದನ್ನು ಕಂಟಿನ್ಯೂ ಆಗಿ ದೇವದುರ್ಗದ ಮನೆಮಗಳಾಗಿ ಅವ್ರ ಜೊತೆಯಲ್ಲಿರು ಸಾಕು ನೀನು. ಅವ್ರು ಪಾಸ್ ಆಗೋ ಅಂದ್ರು ನೀವು ಡಿಸ್ಟಿಂಕ್ಷನ್ ಬಂದ್ಬಿಟ್ರಿ. ಅವ್ರ ಮನೆಯಲ್ಲಿರು, ಅವ್ರ ಮನಸ್ಸಿನಲ್ಲಿರು, ನಿನಗೆ ಒಂದಲ್ಲ ಒಂದಿನ ನನ್ನ ಇಬ್ಬರನ್ನ ದೇವದುರ್ಗ ಕ್ಷೇತ್ರ ಮರೆಯೋದಿಲ್ಲ ಅನ್ನೋಂಥದ್ದು ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ದೇವೇಗೌಡರು ಹೇಳಿದ ಮಾತನ್ನು ನಾನು ನಿಜವಾಗ್ಲೂ ಅವ್ರ ಮಾತು ನಾನು ಪಾಲಿಸ್ಕೊಂಡು ಬಂದದ್ದು. ಇವತ್ತು ನನಗೊಂದು ಒಳ್ಳೆ ಅವಕಾಶ ಸಿಕ್ಕದ. ಹಂಗಾಗಿ ಶಾಶ್ವತ ದೇವೇಗೌಡರಿಗೆ ಇಲ್ಲಿ ನೆಲೆ. ಯಾವತ್ತೂ ಯಾರು ಸೂರ್ಯಚಂದ್ರ ಇರೋವರೆಗೂ ಕೂಡ ದೇವೇಗೌಡರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ.